ನಮಸ್ಕಾರ. ಮಹರ್ಷಿ ಪತಂಜಲಿಯವರ 6ನೇ ಸೂತ್ರವನ್ನು ನೋಡೋಣ. ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಸೊ ಈ ಒಂದು ಸೂತ್ರ ಪ್ರಮಾಣ ವಿಪರ್ಯಯ ವಿಕಲ್ಪ ನಿದ್ರಾ ಸ್ಮೃತಯ. ಸೊ ಇದರಲ್ಲಿ ಪದಶಃ ಅರ್ಥವನ್ನು ನೋಡಲಿಕ್ಕಾಗಿ 5 ವೃತ್ತಿಗಳನ್ನು ಸ್ಪಷ್ಟವಾಗಿ ಹೇಳಲಾಗಿದೆ. ಒಂದು ಪ್ರಮಾಣ, ಸರಿಯಾದ ಜ್ಞಾನ; ವಿಪರ್ಯಯ, ತಪ್ಪಾದ ಜ್ಞಾನವನ್ನು ಕಲ್ಪನೆ ಮಾಡಿಕೊಳ್ಳೋದು; ವಿಕಲ್ಪ, ಕಲ್ಪನೆ ಅಥವಾ ಊಹೆಯನ್ನು ಮಾಡಿಕೊಳ್ಳೋದು; ನಿದ್ರೆಯನ್ನು; ಸ್ಮೃತಿ, ನೆನಪು. ಸೊ ಹೀಗೆ ಮನಸ್ಸಿನ 5 ವೃತ್ತಿಗಳು ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರೆ ಮತ್ತು ಸ್ಮೃತಿ ಏನಿದಾವಲ್ಲ, ಇವು ಪ್ರತಿಯೊಂದು ವೃತ್ತಿಯು ಆಳವಾದ ವಿವರಣೆಯನ್ನು ಹೊಂದಿದವು. ಸೊ ಇವುಗಳನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತಂದು ಹೇಳಿದ್ರೆ ನಮ್ಮ ಮನಸ್ಸನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳಷ್ಟು ಸುಲಭವಾಗ್ತದೆ. ಮೊದಲನೇದು ಪ್ರಮಾಣ. ಪ್ರಮಾಣ ಅಂದರೆ ಸರಿಯಾದ ಜ್ಞಾನವನ್ನು ಹೊಂದುವುದು. ಸತ್ಯದ ಮೇಲೆ ಆಧಾರಿತ ಜ್ಞಾನ 3 ರೀತಿಯಲ್ಲಿ ಇರ್ತದೆ. ಒಂದು ಪ್ರತ್ಯಕ್ಷವಾಗಿ ಅಂದರೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಅನ್ನು ಹೊಂದೋದು. ಅನುಮಾನಾಸ್ಪದವಾಗಿ ಇನ್ಫರೆನ್ಸ್ ಅಂದರೆ ನಾವು ಅನುಮಾನಾಸ್ಪದವಾಗಿ ಅದನ್ನು ಒಪ್ಪಿಕೊಳ್ಳೋದು. ಇನ್ನೊಂದು ಆಗಮ, ಸ್ಕ್ರಿಪ್ಚರಲ್ ನಾಲೆಜ್ ಅಂದರೆ ನಮಗೆ ಅದು ಒಂದು ವಿಶೇಷವಾಗಿ ಅಂದರೆ ಯಾವುದೇ ಒಂದು ನೋಡೋದ್ರ ಮೂಲಕ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ನಾವು ಕಣ್ಣಿನಿಂದ ಬೆಂಕಿ ನೋಡಿ ಅದು ಬಿಸಿ ಎಂದು ತಿಳಿದುಕೊಳ್ಳೋದು ಏನಿದೆಯಲ್ಲ, ಅದು ಈ ಪ್ರಮಾಣವಾಗ್ತದೆ. ಇದು ಕಣ್ಣಿಂದ ನೋಡ್ಬೋದು ನಾವು, ಆದರೆ ಅದನ್ನು ಮುಟ್ಟಿದಾಗ ನಾವೇನು ಬಿಸಿ ಅಂತ ತಿಳಿದುಕೊಳ್ತೇವಲ್ಲ, ಅದು ಪ್ರಮಾಣ. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಏನಂತೇವಲ್ಲ, ಆ ಒಂದು ಪ್ರಮಾಣವನ್ನು ಇಲ್ಲಿ ನೋಡ್ಕೋಬೋದಾಗುತ್ತೆ ನಾವು. ಇನ್ನೊಂದು 2ನೇ ವಿಪರ್ಯಯ. ಸೊ ಇದು ತಪ್ಪಾದ ಜ್ಞಾನವನ್ನು ಪಡೆಯೋದು. ಅಂದರೆ ಅದು ಆಗಿರೋದಿಲ್ಲ, ಬಟ್ ಅದನ್ನು ನಾವು ಆ ರೀತಿ ಊಹೆ ಮಾಡ್ಕೊಳ್ಳೋದು ಏನಾಗುತ್ತೆ, ವಿಪರ್ಯಯ ಅಂತಾಗುತ್ತೆ. ಸತ್ಯಕ್ಕೆ ವಿರುದ್ಧವಾದ ಅರ್ಥವನ್ನು ಇದು ನೀಡ್ತದೆ. ಅಜ್ಞಾನದಿಂದ ಇದು ಉಂಟಾಗುತ್ತದೆ. ಉದಾಹರಣೆಗೆ, ಕತ್ತಲೆಯಲ್ಲಿ ನಾವು ಹಗ್ಗವನ್ನು ಹಾವು ಎಂದು ಭಾವಿಸ್ಬಿಡ್ತೇವೆ ನಾವು. ಕೆಲವೊಂದು ಸರಿ ಏನಾಗುತ್ತೆ, ಕತ್ತಲಲ್ಲಿ ಹಗ್ಗ ಬಿದ್ದಿರ್ತೈತಿ, ಅದನ್ನು ಹಾವು ಅಂತ ನಾವು ಕಲ್ಪನೆ ಮಾಡ್ಕೊಳ್ತೇವೆ. ಹೀಗೆ ನಾವು ಈ ಒಂದು ತಪ್ಪಾದ ಜ್ಞಾನವನ್ನು ಸರಿ ಅಂತಂದೇಳಿ ನಮ್ಮ ಮನಸ್ಸು ಅಥವಾ ನಾವು ಅದನ್ನು ತಿಳ್ಕೊಳ್ತೇವಲ್ಲ, ಅದು ವಿಪರ್ಯಯ ಆಗಿರ್ತದೆ. ಇನ್ನೊಂದು ಪ್ರಮುಖವಾಗಿ ವಿಕಲ್ಪ ಅಂದರೆ ಕಲ್ಪನೆಯನ್ನು ಮಾಡ್ಕೊಳ್ಳೋದು. ನಿಜವಾದ ಆಧಾರವಿಲ್ಲದ ಚಿಂತನೆ, ಶಬ್ದದ ಮೇಲೆ ಮಾತ್ರ ಆಧಾರಿತವಾಗಿರೋದು. ಫಾರ್ ಎಕ್ಸಾಂಪಲ್, ನಾವು ಭವಿಷ್ಯದ ಬಗ್ಗೆ ಅನಾವಶ್ಯಕ ಚಿಂತೆ ಮಾಡೋದು. ಭವಿಷ್ಯದಲ್ಲಿ ಹೀಗಾಗುತ್ತೆ, ಹಾಗಾಗುತ್ತೆ, ಹಾಗಿರ್ಬೋದು, ಹೀಗಿರ್ಬೋದು ಅಂತಂದೇಳಿ ವಿಕಲ್ಪ ಅಥವಾ ಕಲ್ಪನೆ ಮಾಡ್ಕೊಳ್ತೇವಲ್ಲ, ಅದು ಈ ಒಂದು ವಿಕಲ್ಪವಾಗುತ್ತದೆ. ನಿದ್ರೆ ಜ್ಞಾನ ಇಲ್ಲದ ಸ್ಥಿತಿ, ಆದರೆ ಅದು ಕೂಡ ಮನಸ್ಸಿನ ಒಂದು ಸ್ಥಿತಿಯಾಗಿರ್ತದೆ. ನಮಗೆಲ್ಲ ಗೊತ್ತೇ, ನಾವು ನಿದ್ರೆ ಮಾಡಬೇಕಾದ್ರೆ ನಮಗೆ ಯಾವುದೇ ಒಂದು ಭಾವನೆ, ಭಕ್ತಿ, ಸ್ಥಿತಿ ಏನೂ ಗೊತ್ತಿರಲ್ಲ. ಸೊ ಆ ಒಂದು ಸ್ಥಿತಿಯೂ ಸಹ ಈ ಒಂದು ಮನಸ್ಸಿನ ಒಂದು ಸ್ಥಿತಿಯಾಗಿದೆ. ಅಂದರೆ ಈ ಒಂದು ವೃತ್ತಿಗಳ ಒಂದು ಸ್ಥಿತಿಯಾಗಿದೆ ನಿದ್ರೆ. ಸ್ಮೃತಿ, ನೆನಪುಗಳು, ಹಳೆಯ ನೆನಪುಗಳು ಏನಿರ್ತಾವಲ್ಲ, ಅವುಗಳನ್ನು ಸಂಗ್ರಹ ಮಾಡಿಕೊಂಡು ಮನಸ್ಸಿನಲ್ಲಿ ಹಾಗೆಯೇ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೇವೆ ನಾವು. ಅವು ಗುರುತುಗಳಾಗಿಬಿಡ್ತವೆ ನಮಗೆ, ಅದು ಸ್ಮೃತಿಯಾಗಿರ್ತದೆ. ಉದಾಹರಣೆ ಹೇಳಬೇಕಂದ್ರೆ, ಯಾವುದೋ ಒಂದು ಹಳೆಯ ಘಟನೆಗಳು ಮತ್ತೆ ಮತ್ತೆ ಮನಸ್ಸಿಗೆ ಬರ್ತದೆ. ಸೊ ಅದನ್ನು ಏನು ಉಪಯೋಗ ಇಲ್ಲ ಗೊತ್ತಿಲ್ಲ, ಬಟ್ ಅದು ಪ್ರತಿ ಸರಿ ನಮಗೆ ಬರ್ತದಲ್ಲ, ಅದು ನಮಗೆ ಸ್ಮೃತಿ ಅಥವಾ ನೆನಪಿನ ಮೂಲಕ ನಾವು ಆ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಇದರ ಮುಖ್ಯ ತತ್ವ ಏನು ಅಂತಂದು ಹೇಳಿದರೆ, ಈ 5 ವೃತ್ತಿಗಳಿಂದಲೇ ನಮ್ಮ ಜೀವನದ ಅನುಭವ ನಿರ್ಮಾಣವಾಗಿರ್ತದೆ. ಈ 5 ವೃತ್ತಿಗಳು ಏನಿದವು, ಈ 5 ವೃತ್ತಿಗಳಿಂದ ನಮ್ಮ ಜೀವನದ ಒಂದು ಅನುಭವ ನಮಗೆ ಸಂಪೂರ್ಣವಾಗಿ ನಿರ್ಮಾಣವಾಗುತ್ತದೆ. ಇದನ್ನು ನಾವು ನೋಡೋದಾದರೆ, ಪ್ರಮಾಣ ನಾವು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು, ವಿಪರ್ಯಯ ನಾವು ಕಲ್ಪಿಸಿಕೊಳ್ಳುವುದು, ಆನಂತರ ವಿಕಲ್ಪ ನಾವು ವಿಶ್ರಾಂತಿಯನ್ನು ಪಡೆಯುವುದು ನಿದ್ರೆಯಾಗಿರ್ತದೆ, ನಾವು ನೆನಪಿಸಿಕೊಳ್ಳುವುದು ಏನಾಗುತ್ತೆ, ಅದು ಸ್ಮೃತಿಯಾಗುತ್ತೆ. ಹೀಗೆ ನಮ್ಮ ಮನಸ್ಸಿನ ಸಂಪೂರ್ಣ ಚಟುವಟಿಕೆ ಈ ಒಂದು 5 ವೃತ್ತಿಗಳಲ್ಲಿ ಇರ್ತದೆ. ಯೋಗದ ದೃಷ್ಟಿಯಲ್ಲಿ ಹೇಳೋದಾದರೆ, ಈ ಎಲ್ಲ ವೃತ್ತಿಗಳನ್ನು ನಾವು ಬಹಳಷ್ಟು ಕೂಲಂಕುಷವಾಗಿ ಗಮನಿಸಬೇಕು. ಅವುಗಳಲ್ಲಿ ಎಲ್ಲಿಯೂ ಸಹ ನಾವು ಸಿಲುಕಿಕೊಳ್ಳಬಾರದು. ನಿಧಾನವಾಗಿ ಅವುಗಳನ್ನು ನಿಗ್ರಹಿಸ್ತಾ ಬರಬೇಕು. ಈ 5ನ್ನು ನಾವು ನಿಗ್ರಹಿಸ್ತಾ ಬಂದ್ವಿ ಅಂತಂದು ಹೇಳಿದರೆ, ಅದು ಒಂದು ಜೀವನದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು, ಸಂಪೂರ್ಣವಾಗಿ ನಾವು ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಅನುಭವಗಳೆಲ್ಲ ನಮ್ಮ ಮನಸ್ಸಿನ ನಿರ್ಮಿತಿಗಳ ಒಳಗೆ ಉಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ನಾವು ನಮ್ಮ ಮನಸ್ಸನ್ನು ಅರಿತರೆ ಜೀವನವನ್ನು ಅರಿತಂತೆ. ಇದು ಬಹಳಷ್ಟು ಸುಲಭವಾಗಿದೆ. ನಾವು ನಮ್ಮ ಮನಸ್ಸನ್ನು ಎಷ್ಟೆಷ್ಟು ತಿಳ್ಕೊಳ್ತಾ ಹೋಗ್ತೇವಲ್ಲ, ಆವಾಗ ನಮ್ಮ ಜೀವನದ ಅರಿವು ನಮಗೆ ಸಾಧ್ಯವಾಗುತ್ತೆ. ಹೀಗೆ ಈ 5 ವೃತ್ತಿಗಳು ಮನಸ್ಸಿನ ಕಾರ್ಯಪದ್ಧತಿಯನ್ನು ನಮಗೆ ತಿಳಿಸ್ಕೊಡ್ತವೆ. ಇದರಿಂದ ಯೋಗದ ಮೊದಲ ಹಂತ ಏನು ಅಂತಂದು ಹೇಳಿದರೆ, ಈ 5 ವಿಚಾರಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು.
ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ ಮತ್ತು ಸ್ಮೃತಿಗಳನ್ನು ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಈ ಒಂದು 6ನೇ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿವರವಾಗಿ ತಿಳಿಸಿದ್ದಾರೆ. ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಯ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದು ಹೇಳಿದ್ರೆ ನಮ್ಮ ಮನಸ್ಸನ್ನು, ನಮ್ಮ ಜೀವನವನ್ನು ಸರಿಯಾಗಿ ರೂಢಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು.